ಟಿವಿ5 ಕನ್ನಡಕ್ಕೆ ಬಿಎಂಆರ್ಸಿಎಲ್ನ ಎಂಡಿ ರವಿಶಂಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಫೈರ್ ಫಿಕ್ಸೇಷನ್ ಕಮಿಟಿ ನಿಯಮದಂತೆ ದರ ಏರಿಕೆ ಮಾಡಲಾಗ್ತಾ ಇದೆ. ಸೋಮವಾರದಿಂದ ನೂತನ ದರ ಜಾರಿಗೆ ಬರುತ್ತೆ. ಈ ಬಗ್ಗೆ ಸರ್ಕಾರದಿಂದ ಅನುಮತಿ ಪಡೆಯುವ ಅಗತ್ಯ ಇಲ್ಲ. ನಾವೇನು ಸರ್ಕಾರದಿಂದ ಅನುಮತಿ ಪಡೆಯುವ ಅವಶ್ಯಕತೆ ಇಲ್ಲ. ಸಮಿತಿ ನಿಯಮದಂತೆ 1 ವರ್ಷದ ಬಳಿಕ ದರ ಏರಿಕೆಯಾಗ್ತಾ ಇದೆ. 5% ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡ್ತಾ ಇದ್ದೀವಿ. ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಟಿವಿ5 ಕನ್ನಡ ಜೊತೆ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಅವರು ಮಾತನಾಡಿದ್ರು. ಇದೇ ವೇಳೆ ಫೈರ್ ಫಿಕ್ಸೇಷನ್ ಕಮಿಟಿ ನಿಯಮ ಏನಿತ್ತು ಅದರಂತೆ ನಾವು ದರ ಏರಿಕೆ ಮಾಡಿದ್ದೀವಿ. ಇದೇ ಸೋಮವಾರದಿಂದ ನೂತನ ದರ ಜಾರಿಗೆ ಬರುತ್ತೆ. ಈ ಬಗ್ಗೆ ಸರ್ಕಾರದಿಂದ ಅನುಮತಿ ಪಡೆಯುವ ಅವಶ್ಯಕತೆ ಏನಿಲ್ಲ. ನಾವು ಸರ್ಕಾರಕ್ಕೆ ಅನುಮತಿ ಕೇಳಬೇಕು ಅಂತೇನಿಲ್ಲ. ಈಗಾಗಲೇ ದರ ಏರಿಕೆಯಾಗಿದೆ. ಸೋಮವಾರದಿಂದ ಇದು ಜಾರಿಗೆ ಬರುತ್ತೆ. ಸಮಿತಿ ನಿಯಮದಂತೆ 1 ವರ್ಷ ಬಳಿಕ ದರ ಏರಿಕೆಯಾಗ್ತಾ ಇದೆ. 5% ಮೆಟ್ರೋ ಪ್ರಯಾಣ ದರ ಏರಿಕೆ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಬಿಎಂಆರ್ಸಿಎಲ್ ದರ ಹೆಚ್ಚಳ ಮಾಡ್ತಾ ಇರುವಂಥದ್ದು ಈಗ ಅಧಿಕೃತವಾಗಿ ಸ್ಪಷ್ಟವಾಗ್ತಾ ಇದೆ. ಇದೇ ಸೋಮವಾರದಿಂದ ದರ ಏರಿಕೆಯಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಎಂಡಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಟಿವಿ5 ಕನ್ನಡಕ್ಕೆ ಬಿಎಂಆರ್ಸಿಎಲ್ನ ಎಂಡಿ ರವಿಶಂಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಮೆಟ್ರೋ ಪ್ರಯಾಣ ಇದೇ ಸೋಮವಾರದಿಂದ ದುಬಾರಿಯಾಗುತ್ತೆ. ಜೇಬು ಸುಡೋದಕ್ಕೆ ಆರಂಭ ಮಾಡುತ್ತೆ. ಈಗಾಗಲೇ 71% ಏರಿಕೆಯಾಗಿತ್ತು. ಕಳೆದ ವರ್ಷ ಫೆಬ್ರವರಿ 9ಕ್ಕೆ 71% ಏರಿಕೆ ಆಗಿತ್ತು. ಈಗ ಮತ್ತೆ 5% ಏರಿಕೆಯಾಗ್ತಾ ಇದೆ. ಈ ವರ್ಷ ದರ ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಸಮಿತಿ 5% ಏರಿಕೆ ಮಾಡಿ ಶಿಫಾರಸು ಮಾಡಿದೆ. ಅಲ್ಲದೆ ನಾವು ಸರ್ಕಾರದಿಂದ ಇದರ ಬಗ್ಗೆ ಅನುಮತಿ ಪಡೆಯುವ ಅವಶ್ಯಕತೆ ಏನಿಲ್ಲ. ರಾಜ್ಯ ಸರ್ಕಾರದಿಂದ ನಾವು ಅನುಮತಿ ಪಡಿಲೇಬೇಕಂತೇನಿಲ್ಲ ಅಂತ ಬಿಎಂಆರ್ಸಿಎಲ್ ಎಂಡಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಜೊತೆಗೆ ಇದೇ ಸೋಮವಾರದಿಂದ ಏರಿಕೆಯಾಗತ್ತೆ ಅನ್ನೋ ಮಾತುಗಳು ಈಗ ಕ್ಲಿಯರ್ ಆಗ್ತಾ ಇದೆ. ಇನ್ನು ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಈಗಾಗಲೇ ಹಲವಾರು ಸಂಘಟನೆಗಳು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ವು. ಈ ವಿಚಾರ ಮತ್ತೆ ಆಕ್ರೋಶಕ್ಕೆ ಕಾರಣ ಆಗುತ್ತಾ? ಹಾಗಾದ್ರೆ ಹೋರಾಟಗಳಿಗೆ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಮೆಟ್ರೋ ದರ ಏರಿಕೆ ಆಗುವಂಥದ್ದು ಸಹಜವಾಗಿ ಈಗ ಖಚಿತವಾಗ್ತಾ ಇದೆ. ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ರು, ಜೊತೆಗೆ ಯಾವಾಗಿನಿಂದ ಈ ದರ ಪರಿಷ್ಕರಣೆ ಜಾರಿಗೆ ಬರುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಸೋಮವಾರ ಬೆಳಗ್ಗೆಯಿಂದ ಇದೊಂದು ಹೊಸ ದರದ ಪರಿಷ್ಕರಣೆ ಆಗುವಂಥದ್ದು. ಸಹಜವಾಗಿ 5% ದರವನ್ನ ಮೆಟ್ರೋ ದರವನ್ನ ಏರಿಕೆ ಮಾಡಾಗ್ತಾರೆ. ಸಹಜವಾಗಿ ಇದು ಪ್ರಯಾಣಿಕರಿಗೆ ಮತ್ತಷ್ಟು ಆರ್ಥಿಕ ಹೊರೆ ಆಗುತ್ತೆ. ಈಗಾಗಲೇ ಕಳೆದ ವರ್ಷ 2025 ಫೆಬ್ರವರಿ 9ರಂದು 71% ಹೈಕ್ ಅನ್ನ ಮಾಡಲಾಗಿತ್ತು. ಇದೀಗ 5% ಹೈಕ್ ಮಾಡಿದ್ರೆ 75-76% ಹೈಕ್ ಆಗುತ್ತೆ. ಇಲ್ಲಿ ಸ್ಲಾಬ್ಗಳು ಅಂತಂದ್ರೆ 9 ಹಂತದ ಸ್ಲಾಬ್ಗಳ ದರವನ್ನ ಈಗಾಗಲೇ ಮೆಟ್ರೋನ ಬೇರೆ ಬೇರೆ ಮಾರ್ಗಗಳಲ್ಲಿ ಈಗ ದರ ಇರುವಂತದ್ದು 10 ರೂಪಾಯಿಂದ 90 ರೂಪಾಯಿವರೆಗೂ ಕೂಡ ದರ ನಿಗದಿ ಆಗಿದೆ. ಇದರಲ್ಲಿ ಈಗ 5% ಏರಿಕೆ ಮಾಡಿದ್ರೆ 10 ರೂಪಾಯಿ ಇದ್ರೆ 11 ರೂಪಾಯಿ ಆಗುತ್ತೆ. 60 ರೂಪಾಯಿ ದರ ಇದ್ರೆ 65 ರೂಪಾಯಿ ಆಗುತ್ತೆ. 90 ರೂಪಾಯಿ ಇದ್ರೆ 95ರಿಂದ 100 ರೂಪಾಯಿವರೆಗೂ ಆಗುವಂಥದ್ದು. ಅಂದ್ರೆ ಅದರಿಂದ ಸಂಪೂರ್ಣ ಸ್ಲಾಬ್ಗಳನ್ನ ಕೆಲವೊತ್ತಿನಲ್ಲಿ ಈಗ ಬಿಎಂಆರ್ಸಿಎಲ್ ನ ಅಗತ್ಯ ವರ್ಗ ಮಾಹಿತಿಯನ್ನ ನೀಡಲಿರುವಂತದ್ದು. ಮುಖ್ಯವಾಗಿ ಈಗ ಇದೊಂದು ರೀತಿಯಲ್ಲಿ ಹೊಸ ವರ್ಷದ ಆರಂಭದಲ್ಲಿ ಜನರಿಗೆ ಸಾಕಷ್ಟು ಹೊರೆ, ಅಂದ್ರೆ ಮೆಟ್ರೋವನ್ನೇ ಅವಲಂಬಿಸುವಂತ ಲಕ್ಷಾಂತರ ಪ್ರಯಾಣಿಕರಿಗೆ ಇದು ಹೊರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮೆಟ್ರೋ ಪ್ರಯಾಣಿಕರ ಏನು ಓಡಾಟದ ಶೇಕಡಾವಾರು ಕೂಡ ಇಳಿಕೆ ಆಗುವಂತ ಸಾಧ್ಯತೆ ಇದೆ. ಕಳೆದ ವರ್ಷ ಏನು 71% ಹೈಕ್ ಆಗಿತ್ತು. ಅದಾದ ಬಳಿಕ 5-10% ಜನರು ಮೆಟ್ರೋವನ್ನ ಅವಲಂಬನೆಯಿಂದ ಈಗ
ಮತ್ತೆ 5% ಏರಿಕೆ ಆದ್ರೆ ಸಹಜವಾಗಿ ಮತ್ತಷ್ಟು ಪ್ರಯಾಣಿಕರ ಇಳಿಮುಖ ಆಗುವಂಥದ್ದು. BMTC ಬೇರೆ ಬೇರೆ ಸಮೂಹ ಸಾರಿಗೆಗಳನ್ನ ಜನರು ಬಳಸುವಂತ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ ಏನಂತಂದ್ರೆ ಇದು ಒಂದು ರೀತಿಯಲ್ಲಿ ಫೆಬ್ರವರಿಯಲ್ಲಿ ದರ ಪರಿಷ್ಕರಣೆ ಆಗುತ್ತೆ, ದರ ಏರಿಕೆ ಆಗುತ್ತೆ ಅನ್ನುವಂತಹ ಒಂದು ಗುಮಾನಿಗಳಿದ್ದು, ಚರ್ಚೆಗಳಿತ್ತು. ಇದೀಗ ಅಧಿಕೃತವಾಗಿ AMRCL ಮಾಹಿತಿಯನ್ನು ನೀಡಿರೋ ಹಿನ್ನೆಲೆಯಲ್ಲಿ ಫೆಬ್ರವರಿ 9ರಿಂದ ಮುಂದಿನ ಸೋಮವಾರದಿಂದ ಹೊಸ ದರ ಜಾರಿಗೆ ಬರುವಂತದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.